Yeah, let's say it together. Cheers. ಫ್ಯಾಮಿಲಿ ವ್ಲಾಗ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ನಾನಿವಾಗ ಒಂದು ಕಡೆ ಫಂಕ್ಷನಿಗೆ ಹೊರಟಿದ್ದೇನೆ. ಮೊದಲು ಪೂಜೆಗೆ ಹೋಗ್ತೇನೆ. ಪೂಜೆ ಆದಮೇಲೆ ಅಲ್ಲೇ ಹತ್ತಿರದಲ್ಲಿರುವ ಹಾಲಲ್ಲಿ ಫಂಕ್ಷನ್ ಇದೆ, ಇಂಥದ್ದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಿ ಬರ್ತೇನೆ. ಸಾಧ್ಯವಾದರೆ ಅಲ್ಲಿ ಕೆಲವು ವೀಡಿಯೋಸನ್ನು ನಾನು ರೆಕಾರ್ಡ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತೇನೆ. ನಾನೀಗ ಹೊರಡ್ತಾ ಇದ್ದೇನೆ, ಅಲ್ಲಿ ಮತ್ತೆ ಮೀಟ್ ಆಗೋಣ. ಇವಾಗ ನಾನು ಹೊರಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನೀಗ ಚರ್ಚಿಗೆ ರೀಚ್ ಆಗಿ ಲೊರೆಟೊ ಎಂಬ ಚರ್ಚ್ ನೋಡಿ. ಚರ್ಚಿನ ಸುತ್ತಮುತ್ತ ಈ ಥರ ಇದೆ. ಚರ್ಚಿಗೆ ಹತ್ತಿರನೇ ಚರ್ಚಿನ ಹಾಲ್ ಕೂಡ ಇದೆ ನೋಡಿ. ಸರೌಂಡಿಂಗ್ ತುಂಬ ಚೆನ್ನಾಗಿದೆ. ಇದು ಹಾಲ್ ಚರ್ಚಿನ ಹತ್ತಿರದಲ್ಲೇ ಇದೆ. ನಾನೀಗ ಮೊದಲು ಪೂಜೆಯನ್ನು ಮುಗಿಸ್ಕೊಂಡು ಆಮೇಲೆ ನಾನು ಹಾಲಿಗೆ ಹೋಗ್ತೇನೆ. ನೋಡಿ, ಇದು ಈಗ ಹಾಲ್, ಫಂಕ್ಷನ್ ನಡೆಯುವ ಹಾಲ್ ನೋಡಿ. ಎಂಟ್ರೆನ್ಸ್ ಭಾಗವನ್ನು ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಸಿಂಪಲ್ ಆಗಿ ಲೈಟ್ ಕಲರಲ್ಲಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು, ಯಾಕೆಂದರೆ ಲೈಟ್ ಕಲರನ್ನು ಕೂಡ ಯೂಸ್ ಮಾಡಿದ್ದಾರೆ ಅವರು. ಬನ್ನಿ ಇವಾಗ ಹಾಲ್ನ ಒಳಗಡೆ ಹೇಗೆ ಮಾಡಿದ್ದಾರೆ ನೋಡಿ. ಹಾಲಿನ ಒಳಗಡೆ ರೌಂಡ್ ಟೇಬಲ್ ಇಟ್ಟು ಚೇರ್ಸ್ ಇಟ್ಟು ಅರೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಇಲ್ಲಿ ಮುಂದೆ ಬಂದರೆ ಸ್ಟೇಜ್ ಇದೆ. ಸ್ಟೇಜ್ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಕೂಡ ಹಾಗೆ, ಸ್ಟೇಜ್ ಕೂಡ ಹಾಗೆ ಲೈಟ್ ಕಲರಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಫ್ಲವರ್ಸ್ ಎಲ್ಲ ಲೈಟ್ ಕಲರ್ಸಲ್ಲೇ ಇದೆ. ಅದೇ ರೀತಿ ಸ್ಟೇಜ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇದು ಎಂಟ್ರೆನ್ಸ್ ಭಾಗ. ಇವಾಗ ಹಾಲ್ ಈ ಥರ ಕಾಣಿಸ್ತಾ ಇದೆ. ನಾನು ಹಾಲಿಗೆ ಎಂಟರ್ ಆದಾಗ ಹಾಲ್ನೊಳಗೆ ಯಾರೂ ಇರಲಿಲ್ಲ. ಆದ ಕಾರಣ ನನಗೆ ಸ್ವಲ್ಪ ರೆಕಾರ್ಡ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಯಿತು. ಹಾಗೆ ಒಂದು ಸುತ್ತು ಬಂದು ಇಡೀ ಹಾಲಿದ್ದು ನಾನು ರೆಕಾರ್ಡ್ ಮಾಡಿ ಆದಮೇಲೆ ನಾನಿಲ್ಲಿ ಒಂದು ಚೇರಲ್ಲಿ ಕೂತೆ. ಯಾಕೆಂದರೆ ನನ್ನ ಜೊತೆಗೆ ಯಾರೂ ಇರಲಿಲ್ಲ. ಪೂಜೆಗೆ ಹೋಗಲಿಕ್ಕೆ ಇದ್ದ ಕಾರಣ ನಾನು ಸ್ವಲ್ಪ ಬೇಗನೆ ಮನೆಯಿಂದ ಹೊರಟೆ. ಆಮೇಲೆ ಜಾನ್ ಅವರು ಮಧ್ಯಾಹ್ನ ಹೊತ್ತಿಗೆ ಹಾಲಿಗೆ ಬಂದರು. ಆದ ಕಾರಣ ಅವರು ಬರುವ ತನಕ ನಾನು ಒಬ್ಬಳೇ ಇದ್ದೆ, ನನ್ನ ಜೊತೆ ಯಾರೂ ಇರಲಿಲ್ಲ. ಮತ್ತು ಉಳಿದ ನೆಂಟರೆಲ್ಲರೂ ಒಬ್ಬೊಬ್ಬರಾಗಿ ಹಾಲ್ನೊಳಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ. ಎಂಟ್ರೆನ್ಸ್ ಭಾಗದಲ್ಲಿ ಎಲ್ಲರೂ ಮಾಲ್ಟನ್ನು ಕುಡಿತಾ ಇದ್ದಾರೆ. ಮತ್ತು ನಾನು ಕೂಡ ಹೋಗಿ ಮಾಲ್ಟನ್ನು ಕುಡಿದು ಬಂದೆ. ಅದೇ ರೀತಿ ನನಗೆ ತುಂಬಾ ಇಷ್ಟ ಆಯಿತು ಈ ಸ್ಟೇಜ್ ಡೆಕೋರೇಷನ್. ಇಷ್ಟೊಂದು ಲೈಟ್ ಕಲರಲ್ಲಿದೆ ಅಲ್ವಾ ನೋಡಿ. ಇವಳೇ ತೀರ್ಥ ಸಿಕ್ಕಿದ ಆ ಮಗು. ನಾನು ಅವಳ ಫೋಟೋವನ್ನೇನು ತೆಗಿಲಿಲ್ಲ, ಹಿಂದ್ಗಡೆಯಿಂದ ಸ್ವಲ್ಪ ತೋರಿಸ್ತಾ ಇದ್ದೇನೆ. ಈ ಮಗುವಿಗೆ ನಾನು ಮತ್ತು ಜಾನ್ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇವೆ. ಅದೇ ರೀತಿ ಈ ಮಗುವಿನ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ ನೋಡಿ. ಇಲ್ಲಿ ಜಾನ್ ಬಂದ ಮೇಲೆ ಅವರ ಹತ್ರ ಹೇಳಿದೆ ನಾನು, ಫುಲ್ ಹಾಲಿದ್ದು ಇವಾಗ ಎಲ್ಲರೂ ಬಂದಿದ್ದಾರಲ್ಲ, ಒಂದು ರೌಂಡ್ ವೀಡಿಯೋ ಮಾಡಿ ಅಂತೇಳಿ. ಆದ ಕಾರಣ ಅವರು ವೀಡಿಯೋ ಮಾಡ್ತಾ ಇದ್ದಾರೆ ನೋಡಿ. ಹಾಲಲ್ಲಿ ಇವಾಗ ಅಲ್ಲಲ್ಲಿ ಸ್ವಲ್ಪ ಜನರಿದ್ದಾರೆ. 2 3 Super 2 Windring 3 Super 2 Windring 3 Super. Okay, and then ಈಗ ಇಲ್ಲಿ ತೀರ್ಥ ಸಿಕ್ಕಿದ ಮಗು ಹಾಗೂ ಮಗುವಿನ ಅಪ್ಪ ಅಮ್ಮ ಹಾಗೂ ಮಗುವಿನ ಅಣ್ಣ ಸ್ಟೇಜ್ ಕಡೆ ಹೋಗ್ತಾ ಇದ್ದಾರೆ. ನಾನು ಈ ಮಗುವಿನ ವೀಡಿಯೋನೆಲ್ಲ ಜಾಸ್ತಿ ಮಾಡಲಿಲ್ಲ, ನಾವು ಹಿಂದ್ಗಡೆ ಕೂತ್ಕೊಂಡಿದ್ದೆವು. ಆದ ಕಾರಣ ದೂರದಿಂದ ಸ್ವಲ್ಪ ವೀಡಿಯೋ ಮಾತ್ರ ಮಾಡಿದ್ದೆ. ಇಲ್ಲಿ ಇವಾಗ ಪ್ರೇಯರ್ ಮಾಡ್ತಾ ಇದ್ದಾರೆ.
ಮಾಡಿ ಆದಮೇಲೆ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಕೇಕ್ ಕಟ್ ಮಾಡಿ ಆದಮೇಲೆ ಎಲ್ರಿಗೂ ಕೇಕ್ ಹಾಗೂ ವೈನನ್ನು ಹಂಚ್ತಾ ಇದ್ದಾರೆ. Gio, sedang sprint di bersama. Mulai besok wine is the let's say together. Cheers. ಕೇಕ್ ಕಟ್ ಮಾಡಿ ಆದಮೇಲೆ ಕೆಲವೆಲ್ಲ ಗೇಮ್ಸನ್ನು ಏರ್ಪಡಿಸಿದರು. ಗೇಮ್ಸ್ ನಡೆಯುತ್ತಿರುವಾಗ ನಮಗೆಲ್ಲರಿಗೂ ಸ್ಟಾರ್ಟರನ್ನು ಹಂಚ್ತಾ ಇದ್ದರು. ಸೈಂಟ್ ಆ್ಯಂಟೋನಿ ಕ್ಯಾಟರರ್ಸ್ ಬಂಟ್ವಾಳ ಇವರು ಕ್ಯಾಟ್ರಿಂಗ್ ವ್ಯವಸ್ಥೆಯನ್ನು ಮಾಡಿದರು. So nama pun yang simpan dalam breakfast saya kerana apa itu? Kumpul pun kita akan terserah pun kita kumpul pun lagi kelan. ಗೇಮ್ಸ್ ಎಲ್ಲ ಮುಗಿದ ಮೇಲೆ ನಾವು ಊಟಕ್ಕೆ ತೆರಳಿದೆವು. ನೋಡಿ ಇಲ್ಲಿ ಶೇವಿಗೆ ಇದೆ, ಅದೇ ರೀತಿ ನೀರು ದೋಸೆ, ಮಟನ್ ಸಾರು, ಚಿಕನ್ ಗಸಿ ಮತ್ತು ಫೋರ್ಕು, ಅದೇ ರೀತಿ ತರಕಾರಿ, ಇಷ್ಟು ಐಟಮ್ ಇತ್ತು. ಮತ್ತು ಇದಾದಮೇಲೆ ಅನ್ನ ಸಾರು ಉಪ್ಪಿನಕಾಯಿ ಅದೆಲ್ಲ ಇತ್ತು. ಊಟ ಮಾಡಿ ಆದಮೇಲೆ ಪಾಯಸ ಕೂಡ ಇತ್ತು. ಅದನ್ನು ತಿಂದು ನಾವು ಬೇಗನೆ ಮನೆಗೆ ಹೊರಟೆವು. ಯಾಕೆಂದರೆ ಬೇರೆ ಕಡೆ ನಮಗೆ ಇನ್ನೊಂದು ಪ್ರೇಯರಿಗೆ ಹೋಗಲಿಕ್ಕಿತ್ತು. ಆದ ಕಾರಣ ಬೇಗನೆ ನಾವು ಅಲ್ಲಿಂದ ಹೊರಟೆವು. ಫ್ರೆಂಡ್ಸ್, ಫಂಕ್ಷನಿಗೆ ಹೋಗಿ ವಾಪಸ್ ಬಂದೆ. ಫಂಕ್ಷನಿಗೆ ಜಾನ್ ಕೂಡ ಬಂದಿದ್ದರು. ಹಾಗೆ ನಾವು ಬೇಗನೆ ಊಟ ಮಾಡಿ ಮನೆಗೆ ಬಂದೆವು. ಜಾನ್ ಸ್ಕೂಟಿ ಹಿಡ್ಕೊಂಡು ಬಂದಿದ್ದರು. ಹಾಗೆ ಬೇಗನೆ ಮನೆಗೆ ರೀಚ್ ಆದೆವು. ಮಳೆ ಏನು ಬರದ ಕಾರಣ ಫಂಕ್ಷನ್ ತುಂಬ ಚೆನ್ನಾಗಿ ಆಯಿತು. ಇವತ್ತಿನ ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಫ್ರೆಂಡ್ಸ್, ನಾನು ಮತ್ತು ಜಾನ್ ಫಂಕ್ಷನಿಗೆ ಹೋಗಿ ಬಂದೆವು. ಇವಾಗ ಒಂದು ಕಡೆ ಪ್ರೇಯರಿಗೆ ಹೋಗ್ತಾ ಇದ್ದೇವೆ. ನಡ್ಕೊಂಡೇ ಹೋಗ್ತಾ ಇದ್ದೇವೆ. ಒಳ್ಳೆ ಸೀನರಿ ಇದೆ. ಹಾಗೆ ನಿಮಗೆ ಕೂಡ ಈ ಸೀನರಿಯನ್ನು ತೋರಿಸೋಣ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಹಳ್ಳಿ ಪ್ರದೇಶದಲ್ಲೆಲ್ಲ ನಡ್ಕೊಂಡು ಹೋಗುವ ದಾರಿ ಹೇಗಿರ್ತದೆ ನೋಡಿ, ತುಂಬ ಇಕ್ಕಟ್ಟಾಗಿರ್ತದೆ. ಅದೇ ರೀತಿ ತೋಟದ ಮಧ್ಯದಲ್ಲಿ, ಗದ್ದೆಯ ಸೈಡಲ್ಲಿ, ಅದೇ ರೀತಿ ತೋಡುಗಳ ಸೈಡಲ್ಲಿ ಈ ಥರ ನಾವು ನಡ್ಕೊಂಡು ಹೋಗಬೇಕಾಗ್ತದೆ. ನೋಡಿ ದಾರಿ ಹೇಗಿದೆ ನೋಡಿ. ಆದರೆ ತುಂಬ ಖುಷಿಯಾಗ್ತಾ ಇದೆ. ಯಾಕೆಂದರೆ ತೋಟದ ಮಧ್ಯದಲ್ಲಿ ಗ್ರೀನರಿಯ ನಡುವೆ ನಡ್ಕೊಂಡು ಹೋಗೋದಂದರೆ ತುಂಬಾ ಖುಷಿಯಾಗ್ತಾ ಇದೆ. ನೋಡಿ ಈ ಥರ ಇದೆ ದಾರಿ. ಎರಡು ಸೈಡಲ್ಲಿ ಬೇಲಿ ಹಾಕಿದ್ದಾರೆ. ಆ ಕಡೆ ಈ ಕಡೆ ತೋಟ ಇದೆ. ತುಂಬ ಖುಷಿಯಾಗ್ತದೆ. ಕೆಲವು ಕಡೆ ತುಂಬ ಗಲೀಜಾಗಿತ್ತು, ಕೆಸರು ಮಯವಾಗಿತ್ತು, ಮಳೆ ಬರ್ತಿತ್ತಲ್ವ, ಹಾಗೆ. ಆದರೂ ನಮಗೆ ಖುಷಿಯಾಗ್ತಿತ್ತು ನಡ್ಕೊಂಡು ಹೋಗಲಿಕ್ಕೆ. ಒಂದು 15 ಮಿನಿಟ್ಸ್ ನಡೀಲಿಕ್ಕೆ ಇತ್ತು. ಆಮೇಲೆ ನಾವು ಪ್ರೇಯರಿಗೆ ಹೋಗುವ ಮನೆ ಸಿಕ್ಕಿತ್ತು. ಆದರೆ ಅಲ್ಲಿ ಹೋಗಿ ನಾನು ಏನು ವಿಡಿಯೋ ರೆಕಾರ್ಡ್ ಮಾಡಿಲ್ಲ. ಪ್ರೇಯರ್ ಮುಗಿಸ್ಕೊಂಡು ಮತ್ತೆ ನಾವು ವಾಪಸ್ ಮನೆಗೆ ಬಂದೆವು. ನೀವು ನೋಡಿ ಇವಾಗ ದಾರಿಯೆಲ್ಲ ಹೇಗಿದೆ ಹಾಗೂ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯ ಎಲ್ಲ ಹೇಗಿದೆ ಅಂತ ಇವಾಗ ನೋಡಿ.
ini waktu itu ya kata sedikit ilan ini nafsun dajmat lagi ಅಂತ dislike ಫ್ರೆಂಡ್ಸ್, ನಾವು ಪ್ರೇಯರಿಗೆ ಹೋಗಿ ವಾಪಸ್ ಬರ್ತಾ ಇದ್ದೇವೆ. ಹೀಗೇ ಈವ್ನಿಂಗ್ ಆಯ್ತಲ್ವ, 6 o'clock ಆಯಿತು. ನಡೀಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಅದೇ ರೀತಿ ಬಿಸಿಲೇನಿಲ್ಲ, ಇವಾಗ ಸ್ವಲ್ಪ ಮೋಡಾಗಿದೆ. ಮೆಲ್ಲನೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ವಾಕಿಂಗ್ ಮಾಡಿದಾಗ ಕೂಡ ಆಗ್ತದಲ್ವ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ, ಹಿಂದ್ಗಡೆ ಎಲ್ಲ ತುಂಬ ಒಳ್ಳೆ ಸೀನರಿ ಇದೆ. ಈ ಸೀನರಿ ಮಧ್ಯೆ ನಡ್ಕೊಂಡು ಹೋಗ್ಲಿಕ್ಕಂತೂ ತುಂಬ ಖುಷಿ ಆಗ್ತಾ ಇದೆ. ವೆದರ್ ಕೂಡ ತುಂಬ ಒಳ್ಳೆಯದಿದೆ.